ಹಾಯ್ ಸ್ನೇಹಿತರೆ, ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ. ನಾನು ಇವತ್ತೊಂದು ಮನಿ ಸೇವಿಂಗ್ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಮನಿ ಸೇವಿಂಗ್ ಟಿಪ್ಸ್ ಅಂದರೆ ದುಡ್ಡನ್ನು ನಾವು ಹೇಗೆ ಉಳಿಸ್ಬೇಕು ಏನು ಅಂತ ಒಂದು 5 ಕ್ರಮಗಳನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಜೀವನದಲ್ಲಿ ಹಣ ಎಷ್ಟು ಮುಖ್ಯ ಅಂದರೆ ಹಣ ಇಲ್ಲದಿದ್ದರೆ ಏನೂ ಆಗೋಲ್ಲ ಸ್ನೇಹಿತರೆ. ಹೌದು, ದುಡ್ಡು ಅಂದರೆ ತುಂಬಾ ಮುಖ್ಯ. ದುಡ್ಡಿನಿಂದ ಎಲ್ಲವನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಎಷ್ಟು ಸತ್ಯನೋ, ದುಡ್ಡಿಲ್ಲ ಅಂದರೆ ಏನು ತೊಗೊಳೋದಕ್ಕಾಗಲ್ಲ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಸ್ನೇಹಿತರೆ. ಹೌದು, ಹಾಗಾಗಿ ನಾನು ಇವತ್ತೊಂದು 5 ಕ್ರಮಗಳನ್ನ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಪ್ಲೀಸ್ ಶೇರ್ ಮಾಡಿ ಸ್ನೇಹಿತರೆ. ನಾವು ಜೀವನದಲ್ಲಿ 50-30-20 50-30-20 ರೂಲ್ನ ಫಾಲೋ ಮಾಡಬೇಕು ಸ್ನೇಹಿತರೆ. ಹೌದು, ಏನಪ್ಪ ಇದು 50-30-20 ರೂಲ್ ಅಂತ ನೀವು ಅಂದ್ಕೊಬೋದು. ಇದನ್ನು ಫಾಲೋ ಮಾಡೋದೇನು ಕಷ್ಟ ಅಲ್ಲ, ಹೇಳ್ತೀನಿ ಸ್ನೇಹಿತರೆ ಏನು ಅಂತ ಹೇಳ್ತೀನಿ. ಹೌದು, ಹಣ ಸಂಪಾದಿಸೋದಕ್ಕಿಂತನೂ ಹಣವನ್ನು ಉಳಿಸೋದು ಮುಖ್ಯ. ಇದು ಎಲ್ರಿಗೂ ಸುಲಭದ ಮಾತಲ್ಲ ಸ್ನೇಹಿತರೆ. ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿರೋರು ಅಥವಾ ಉಳಿತಾಯ ಮಾಡದೇ ಇರೋರು ಹೆಚ್ಚು ತೊಂದರೆಯನ್ನು ಅನುಭವಿಸ್ತಾರೆ. ಅದಕ್ಕೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಸ್ನೇಹಿತರೆ. ಕಷ್ಟಪಟ್ಟು ದುಡ್ದ ದುಡ್ಡು ಕಷ್ಟ ಕಾಲದಲ್ಲಿ ಕೈಯಲ್ಲಿಲ್ಲ ಎಂದಾದರೆ ದುಡ್ಡು ಏನು ಪ್ರಯೋಜನ ಹೇಳಿ. ಸೇವಿಂಗ್ಸ್ ಮಾಡೋದು ಅಂದ ಕೂಡಲೇ ಮನೆಯಲ್ಲಿ ಹಣವನ್ನು ಸೇಫಾಗಿ ಎತ್ತಿಡೋದು ಅಂತಲ್ಲ ಸ್ನೇಹಿತರೆ. ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರಲ್ಲೂ ಆದಾಯ ನೋಡಬೇಕು. ಅದರಿಂದ ದುಡ್ಡು ಬೆಳೀತಾ ಇದೆಯಾ ಅಂತ ನೋಡಬೇಕು, ಬೆಳೆಸಬೇಕು. ಹೌದು ಸ್ನೇಹಿತರೆ, ಮನಿ ಸೇವಿಂಗ್ ಅಂದರೆ ಅಂದ ಕೂಡಲೇ ಇದಿಷ್ಟು ಅಂಶಗಳು ಇನ್ಕ್ಲೂಡ್ ಆಗುತ್ತೆ. ಹೌದು, ಈಗ ನಾನು 5 ಕ್ರಮಗಳನ್ನ ಹೇಳ್ತಾ ಇದ್ದೀನಿ ಹಣ ಸೇವ್ ಮಾಡೋದು ಹೇಗೆ ಅಂತ. ಮೊದಲನೇದಾಗಿ ಬಜೆಟ್ ನಿರ್ವಹಣೆ ಮಾಡಬೇಕು. ಏನಪ್ಪ ಇದು ಬಜೆಟ್ ನಿರ್ವಹಣೆ ಅಂತ ಅಂದ್ಕೊಬೋದು. ಹೌದು, ಎಷ್ಟೇ ಸಂಪಾದಿಸಿದ್ರೂ ಹಣ ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ. ಎಷ್ಟೇ ದುಡಿದ್ರೂ ತಿಂಗಳು ಮುಗಿಯೋಷ್ಟರಲ್ಲಿ ಅಥವಾ ತಿಂಗಳು ಮುಗಿಯೋ ಮುಂಚೆನೇ ಪರ್ಸ್ ಖಾಲಿಯಾಗುತ್ತೆ. ಮನೆ ಖರ್ಚಿಗೆ ಎಷ್ಟು ಹಣ ಕೊಟ್ಟರೂ 15-20 ದಿನದಲ್ಲಿ ಖಾಲಿಯಾಗುತ್ತೆ. ಇದೇ ಪ್ರಪಂಚದಲ್ಲಿ ಜಾಸ್ತಿ ಜನರಿಗೆ ಆಗೋದು. ಅದಕ್ಕೆ ಬಜೆಟ್ ಹಾಕ್ಕೋಬೇಕು ಅನ್ನೋದು. ಹೌದು ಸ್ನೇಹಿತರೆ, ಬಜೆಟ್ ಅಂದರೆ ಬರೀ ಗೌರ್ಮೆಂಟು ಮತ್ತು ಕಂಪ್ನಿಗಳಿಗೆ ಮಾತ್ರ ಅಲ್ಲ, ಅದು ನಮಗೂ ಕೂಡ ಅನ್ವಯ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಬಜೆಟ್ ಹಾಕ್ಕೋಬೇಕು ಅನ್ನೋದು. ಹೇಗಪ್ಪ ಬಜೆಟ್ ಹಾಕ್ಕೊಳ್ಳೋದು ಅಂದರೆ ಪ್ರತಿದಿನದ ಖರ್ಚು ವೆಚ್ಚಗಳನ್ನ ಮತ್ತು ಫ್ಯೂಚರ್ನಲ್ಲಿ ಬೇಕಾಗಿರೋ ಅಗತ್ಯತೆಗಳಿಗೆ ಬಜೆಟ್ ಹಾಕ್ಕೋಬೇಕು ಸ್ನೇಹಿತರೆ. ಬಜೆಟ್ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾ ಒಳ್ಳೆಯದು ಜೀವನಕ್ಕೆ. ಇದರಿಂದ ಉಳಿತಾಯ ಮತ್ತು ಖರ್ಚು ಎಷ್ಟಾಗಿದೆ ಅಂತ ನಮ್ಗೆ ಅರಿವಾಗುತ್ತೆ. ಖರ್ಚು ವೆಚ್ಚಗಳು ನಮಗೆ ಎಷ್ಟಾಗಿದೆ ಏನು ಅನ್ನೋದು ತಿಳಿಯುತ್ತೆ. ಸರಳವಾಗಿ ಹೇಳಬೇಕು ಅಂದರೆ ಇದೇ ಹಣಕಾಸಿನ ಯೋಜನೆ ಅಂತ ಕರಿತೀವಿ ಸ್ನೇಹಿತರೆ. ಹೌದು, ಅದಕ್ಕೆ ನಾವು ಬಜೆಟ್ ಹಾಕ್ಕೊಬೇಕು ಅನ್ನೋದು ಇದು ಒಂದು ಕ್ರಮ. ಆದರೆ ಇನ್ನೊಂದು ಮತ್ತು ಎರಡನೇ ಕ್ರಮ ಏನಪ್ಪ ಅಂದರೆ 50-30-20 ಫಾರ್ಮುಲಾನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಹೌದು, 50-30-20 ಸೂತ್ರ ಗೊತ್ತಿದೆಯಾ? ಭಯಪಡಬೇಡಿ, ಇದೇನು ಕಷ್ಟ ಅಲ್ಲ. ಆದ್ದರಿಂದ ಇದು ಜೀವನದಲ್ಲಿ ತುಂಬ ಮುಖ್ಯ. ಇದನ್ನು ಬಳಸ್ತಿದ್ರೆ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಸೇವ್ ಆಗುತ್ತೆ. ನೀವು ನಿಮ್ಮ ಫ್ಯೂಚರ್ಗೆ ಅಮೌಂಟನ್ನ ಸೇವ್ ಮಾಡ್ಬೋದು ಸ್ನೇಹಿತರೆ. ಹೌದು, ಈ ಫಾರ್ಮುಲಾ ಥರ ನೀವು ನಿಮ್ಮ ಇನ್ಕಮ್ನಲ್ಲಿ 3 ಭಾಗ ಡಿವೈಡ್ ಮಾಡಿ. ಮೊದಲನೇದಾಗಿ 50%, 50% ನಿಮ್ಮ ಅಗತ್ಯತೆಗಳಿಗೆ ಅಂದರೆ ನೀಡ್ಸ್, ಅಂದರೆ ಜೀವನದಲ್ಲಿ ಇದಿರಲೇಬೇಕು, ಇದು ಬೇಕೇ ಬೇಕು. ಏನಂದರೆ ಮನೆ, ಊಟ ಇಂಥದ್ದೆಲ್ಲ ಬೇಕೇ ಬೇಕು. ಅದಕ್ಕೆ ನಾವು 50%ನ ಇಡಬೇಕು ಸ್ನೇಹಿತರೆ. ಹೌದು, ಇಟ್ಕೊಳ್ಳಿ. ಇನ್ನು 30% ವಾಂಟ್ಸು, ನಿಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳಿ. ಆಸೆಗಳಂದ್ರೆ ಏನು? ಬಟ್ಟೆ, ಚಪ್ಪಲಿ ಇಂಥವಕ್ಕೆ 30%ನ ಎತ್ತಿಡಬೇಕು. ಮತ್ತು ಇನ್ನು 20% ಸ್ನೇಹಿತರೆ, ಇನ್ನು 20%ನ ಉಳಿತಾಯ ಮಾಡಬೇಕು. ಉಳಿತಾಯ ಮಾಡಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದಿಷ್ಟು ಮಾಡಿದ್ರೆ ಜೀವನದಲ್ಲಿ ನಾವು ಸಕ್ಸಸ್ ಆಗ್ತೀವಿ ಸ್ನೇಹಿತರೆ. ಹೌದು, ಈ ಕಾರಣದಿಂದ ನಿಮ್ಮ ಪ್ರತಿಯೊಂದು ಆಸೆನೂ ತೀರುತ್ತೆ. ನಿಮ್ಮ ನೀಡ್ಸ್ಗೂ ಆಗುತ್ತೆ, ವಾಂಟ್ಸ್ಗೂ ಆಗುತ್ತೆ, ನೀವು ಸೇವೂ ಮಾಡ್ತೀರ. ಹೌದು, ಇದು 2ನೇ ಕ್ರಮ ಜೀವನದಲ್ಲಿ.
ಮತ್ತು ಮೂರನೇದು ಏನಪ್ಪ ಅಂದರೆ ಉಳಿತಾಯ ಮಾಡೋದಕ್ಕೂ ಮುಂಚೆ ನಾವು ಸಾಲನ ತೀರಿಸ್ಬೇಕು ಸ್ನೇಹಿತರೆ. ಸಾಲದಿಂದ ಮುಕ್ತಿ ಪಡಿಬೇಕು. ಹೌದು, ಸಾಲ ಇದ್ದರೆ ಜೀವನ ತುಂಬ ಕಷ್ಟ ಆಗುತ್ತೆ. ಸಾಲದ ಪರಿಣಾಮ ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೂ ಬೀಳುತ್ತೆ ಸ್ನೇಹಿತರೆ. ಹೌದು, ಯಾವುದಕ್ಕೆ ಸಾಲ ತೊಗೋಬೇಕು, ಯಾವುದಕ್ಕೆ ಸಾಲ ತೊಗೊಬಾರ್ದು ಅಂತ ನಾವು ಫಸ್ಟು ಯೋಚನೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು ದುಬಾರಿ ಕಾರ್ಗಳಿಗೆ, ದುಬಾರಿ ಮೊಬೈಲ್ಗಳಿಗೆ, ಸುಮ್ಮನೆ ಟ್ರಿಪ್ಗಳಿಗೆ ಹೋಗೋದಕ್ಕೆ ಇಂಥದಕ್ಕೆಲ್ಲ ನಾವು ಸಾಲ ಮಾಡಬಾರ್ದು ಸ್ನೇಹಿತರೆ. ಹೌದು, ಇದಕ್ಕೆಲ್ಲ ಸಾಲ ಮಾಡೋದು ತುಂಬಾ ತಪ್ಪು. ಸಾಲ ಯಾವುದಕ್ಕೆ ತೊಗೋಬೇಕು ಅಂದರೆ ಮನೆ ಕಟ್ಟೋದಕ್ಕೆ, ಮದುವೆ ಮಾಡೋದಕ್ಕೆ, ಎಜುಕೇಷನ್ಗೆ, ಇಂಥದಕ್ಕೆ ಸಾಲ ಮಾಡಬೇಕು. ಅದಕ್ಕೆ ಮೊದಲನೇದು ಫಸ್ಟು ನಾವು ಸಾಲ ಇದ್ದರೆ ಸಾಲನ ತೀರಿಸ್ಬಿಡ್ಬೇಕು ಸ್ನೇಹಿತರೆ. ನಾವು ಸೇವಿಂಗ್ಸ್ ಮಾಡೋದಕ್ಕೂ ಮುಂಚೆ ಸಾಲ ತೀರಿಸ್ಕೊಬೇಕು. ಮತ್ತು ಇನ್ನೊಂದು ನಾಲ್ಕನೇ ಕ್ರಮ ಏನಪ್ಪ ಅಂದರೆ ಇನ್ಶೂರೆನ್ಸ್ ಮಾಡಿಸ್ಬೇಕು. ಹೌದು, ಇನ್ಶೂರೆನ್ಸು ಕೂಡ ಇಂಪಾರ್ಟೆಂಟು ಸ್ನೇಹಿತರೆ. ಜೀವನದಲ್ಲಿ ಇನ್ಶೂರೆನ್ಸ್ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅರ್ನಿಂಗ್ಸು ಮತ್ತು ಸೇವಿಂಗ್ಸ್ ಜೊತೆಯಲ್ಲಿ ಇನ್ಶೂರೆನ್ಸ್ ಮಾಡಿಸೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ತೊಗೋಬೇಕು. ಆ ಥರ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು ಈ ಥರ ತೊಗೊಂಡ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಹೌದು, ಒಂದೇ ಸತಿ ಏನೋ ಒಂದು ಹುಷಾರಿಲ್ಲ ಅಂದರೆ ಒಂದೇ ಸತಿ ಎತ್ಕೊಂಡೋಗಿ ದುಡ್ಡನ್ನ ಅಲ್ಲಿ ಕಟ್ಟೋ ಬದಲು ನಾವು ಇನ್ಶೂರೆನ್ಸ್ ತೊಗೊಂಡಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ. ಈಗ ಐದನೇ ಕ್ರಮ ಏನಪ್ಪ ಅಂದರೆ ಇನ್ವೆಸ್ಟ್ಮೆಂಟು. ನಾವು ಇಷ್ಟೆಲ್ಲ ಮಾಡಿ ಸೇವಿಂಗ್ಸ್ ಮಾಡಿರ್ತೀವಲ್ಲ, ಅದನ್ನು ಒಂದೊಳ್ಳೆ ಕಡೆ ಸೇವಿಂಗ್ಸ್ನ ಇನ್ವೆಸ್ಟ್ ಮಾಡಬೇಕು ಸ್ನೇಹಿತರೆ. ಹೌದು, ಇನ್ವೆಸ್ಟ್ ಮಾಡೋದು ಅಂದರೆ ಸುಮ್ಮನೆ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ದುಡ್ಡು ಇಡೋದಲ್ಲ. ನಮಗೆ ಯಾವುದು ಸೇಫ್ ಅನಿಸುತ್ತೆ, ಸೇಫ್ಟಿನೂ ನೋಡಬೇಕು, ಅದರಿಂದ ಇನ್ಕಮ್ಮು ನೋಡಬೇಕು ಸ್ನೇಹಿತರೆ. ಹಾಗಾಗಿ ಒಳ್ಳೆ ಕಡೆ ನೋಡಿ ಇನ್ವೆಸ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, RD ಆಗಲಿ ಬ್ಯಾಂಕ್ನಲ್ಲಿ, ಇಲ್ಲ FD ಆಗಲಿ, ಇಲ್ಲ ಪೋಸ್ಟ್ ಆಫೀಸಲ್ಲಾದರೂ ಆಗಲಿ, ಇಲ್ಲ ಗೋಲ್ಡ್ ಚಿಟ್ಟಲ್ಲಾಗಲಿ, ಈ ಥರ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಇದಿಷ್ಟು ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹೌದು, ಇದಿಷ್ಟು ಇವತ್ತಿನ ಮನಿ ಸೇವಿಂಗ್ ಪ್ಲ್ಯಾನು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಸ್ನೇಹಿತರೆ.